ಇಂಡಿಯನ್ ಪ್ರೀಮಿಯರ್ ಲೀಗ್ ಹಬ್ಬಕ್ಕೆ ಕೌಂಟ್ಡೌನ್ ಶುರುವಾಗಿದೆ. 18ನೇ ಸೀಸನ್ ಚಾಂಪಿಯನ್ ಆಗೋಕೆ 10 ತಂಡಗಳು ಕೂಡ ರೆಡಿಯಾಗಿವೆ. ಹೊಸ ಪ್ಲೇಯರ್ಸ್, ಒಂದಷ್ಟು ಹೊಸ ಕ್ಯಾಪ್ಟನ್ಸ್, ಸ್ಟಾರ್ ಆಟಗಾರರ ರೀಶಫಲ್ನಿಂದಾಗಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದೆ. ಬಟ್ IPL ಆರಂಭಕ್ಕೂ ಮುನ್ನ 5 ತಂಡಗಳಿಗೆ ಟೆನ್ಷನ್ ಶುರುವಾಗಿದೆ. ಇಂಜುರಿ ಕಾರಣದಿಂದಾಗಿ ಕೆಲವರು ಪಂದ್ಯಗಳನ್ನೇ ಮಿಸ್ ಮಾಡಿಕೊಳ್ಳಿದ್ದಾರೆ. ಅದರಲ್ಲೂ ನಮ್ಮ RCBಯ ಆಟಗಾರ ಕೂಡ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ಟೀಮ್ನಲ್ಲಿ ಯಾವ್ಯಾವ ಪ್ಲೇಯರ್ IPL ಆರಂಭಿಕ ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ತಾರೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ IPL ಟೂರ್ನಿ ಮಾರ್ಚ್ 22ರಿಂದ ಶುರುವಾಗಲಿದೆ. ಟೂರ್ನಮೆಂಟ್ನ ಉದ್ಘಾಟನಾ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಫೈಟ್ ನಡೆಯಲಿದೆ. ಮೇ 25ರಂದು ಇದೇ ಸ್ಥಳದಲ್ಲೇ ಫೈನಲ್ ಪಂದ್ಯ ಕೂಡ ನಡೆಯಲಿದೆ. ಬಟ್ IPLನ 18ನೇ ಸೀಸನ್ ಪ್ರಾರಂಭವಾಗುವ ಮೊದಲೇ ಇಂಜುರಿ ಕಾರಣದಿಂದಾಗಿ ಕೆಲ ಸ್ಟಾರ್ ಪ್ಲೇಯರ್ಸ್ ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ತಿದ್ದಾರೆ. 2 ವಾರಗಳ ಕಾಲ IPLನಲ್ಲಿ ಆಡಲ್ಲ ಜಸ್ಪ್ರೀತ್ ಬುಮ್ರಾ. ಜಸ್ಪ್ರೀತ್ ಬುಮ್ರಾ ವಿಶ್ವ ಕ್ರಿಕೆಟ್ನಲ್ಲಿ ಪ್ರಸ್ತುತ ನಂಬರ್ 1 ಬೆಸ್ಟ್ ಬೌಲರ್. ಬಟ್ ಬುಮ್ರಾ ಪದೇ ಪದೇ ಇಂಜುರಿಗೆ ತುತ್ತಾಗಿ ಅನೇಕ ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ತಿದ್ದಾರೆ. ಈ ಬಾರಿಯ IPLನಲ್ಲೂ ಕೂಡ ಅದೇ ಆಗಲಿದೆ. IPL 2025ರ ಮೆಗಾ ಹರಾಜಿಗೂ ಮುನ್ನ 5 ಬಾರಿಯ ಚಾಂಪಿಯನ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ತಂಡ ಬುಮ್ರಾ ಅವರನ್ನ 18 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿತ್ತು. 31 ವರ್ಷದ ಬುಮ್ರಾ ಬೆನ್ನು ನೋವಿನ ಕಾರಣದಿಂದಾಗಿ ಜನವರಿ 5ರಿಂದ ಕ್ರಿಕೆಟ್ನಿಂದ ದೂರ ಉಳಿದಿದ್ದಾರೆ. ICC ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಮಿಸ್ ಮಾಡಿಕೊಂಡಿದ್ರು. ಸದ್ಯ ಬೌಲಿಂಗ್ ಅನ್ನ ಮಾಡೋಕೆ ಶುರು ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಫಿಟ್ ಆಗದ ಕಾರಣ IPL ಆರಂಭವಾದಂತ 2 ವಾರಗಳ ಕಾಲ ಪಂದ್ಯದಿಂದ ಹೊರಗುಳಿಯಲಿದ್ದಾರೆ. RCB ಪರ ಆಡಲ್ವಾ ಜೋಸ್ ಹೇಜಲ್ವುಡ್. ಕಳೆದ ನವೆಂಬರ್ನಲ್ಲಿ ನಡೆದಂತ ಮೆಗಾ ಹರಾಜಿನಲ್ಲಿ RCB ಫ್ರಾಂಚೈಸಿ ಆಸ್ಟ್ರೇಲಿಯಾದ ಸ್ಟಾರ್ ವೇಗಿ ಜೋಸ್ ಹೇಜಲ್ವುಡ್ ಅವರನ್ನ 12.5 ಕೋಟಿ ರೂಪಾಯಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಹಿಪ್ ಇಂಜುರಿಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ನಿಂದ ಹೊರಗುಳಿದಿದ್ದಾರೆ ಇವರು. ಸೊ ವಿಶ್ವದ ಶ್ರೀಮಂತ ಲೀಗ್ ಆಗಿರುವಂತ IPLನಿಂದಲೇ ಹೊರಬೀಳುವಂತ ಸಾಧ್ಯತೆ ಇದೆ. ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯಕ್ಕಿಲ್ಲ ಕ್ಯಾಪ್ಟನ್ ಪಾಂಡ್ಯ. ಫಿಟ್ ಅಂಡ್ ಫೈನ್ ಆಗಿದ್ರು ಕೂಡ ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾಗೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ತಮ್ಮ ತಂಡದ ಮೊದಲ ಪಂದ್ಯದಿಂದ ಹೊರಗುಳಿಯಲಿದ್ದಾರೆ. ಮಾರ್ಚ್ 23ರಂದು ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಆಡುವ ಮೊದಲ ಪಂದ್ಯವನ್ನ ಮಿಸ್ ಮಾಡಿಕೊಳ್ಳಿದ್ದಾರೆ. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಮುಂಬೈ ಇಂಡಿಯನ್ಸ್ ನ ಕ್ಯಾಪ್ಟನ್ ಆಗಿದ್ದಂತ ಪಾಂಡ್ಯ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಕೊನೆಯ ಗುಂಪು ಹಂತದ ಪಂದ್ಯದಲ್ಲಿ ನಿಧಾನಗತಿಯ ಓವರ್ ಅನ್ನ ಹಾಕಿದ್ದಕ್ಕಾಗಿ ಆ ಒಂದು ಪಂದ್ಯಕ್ಕೆ ಕ್ಯಾಪ್ಟನ್ ಅಮಾನತುಗೊಂಡಿದ್ರು. ಸೊ ಲಾಸ್ಟ್ ಇಯರ್ ಮಿಸ್ಟೇಕ್ಗೆ ಈ ವರ್ಷದ ಮೊದಲ ಪಂದ್ಯದಲ್ಲಿ ಕಣಕ್ಕಿಳಿಯೋದಿಲ್ಲ. IPLನ ಫಸ್ಟ್ ಹಾಫ್ನಿಂದ ಹೊರಗುಳಿಯಲಿದ್ದಾರೆ ಮಯಾಂಕ್ ಯಾದವ್. ಲಾಸ್ಟ್ ಸೀಸನ್ ಅಲ್ಲಿ ಅತ್ಯಂತ ವೇಗವಾಗಿ ಬೌಲಿಂಗ್ ಮಾಡಿ ಸುದ್ದಿಯಾಗಿದ್ದಂತ ಬೌಲರ್. ಇದೇ ಕಾರಣಕ್ಕೆ ಮೆಗಾ ಹರಾಜಿಗೂ ಮುನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಮಯಾಂಕ್ ಯಾದವ್ ಅವರನ್ನ 11 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿತ್ತು. ಆದ್ರೆ ESPN ಕ್ರಿಕ್ ಇನ್ಫೋ ವರದಿ ಪ್ರಕಾರ 22 ವರ್ಷದ ವೇಗಿ ಮಯಾಂಕ್ ಯಾದವ್ IPLನ ಫಸ್ಟ್ ಹಾಫ್ನಿಂದ ಹೊರಗುಳಿಯಲಿದ್ದಾರೆ. ಲುಂಬರ್ ಸ್ಟ್ರೆಸ್ ಇಂಜುರಿಯಿಂದ ಬಳಲ್ತಾ ಇರುವಂತಹ ಮಯಾಂಕ್ ರಿಕವರ್ ಆಗ್ತಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ಬೌಲಿಂಗ್ ಅನ್ನು ಆರಂಭ ಮಾಡಿದ್ದಾರೆ. ಆದ್ರೆ ಕಂಪ್ಲೀಟ್ ಆಗಿ ರಿಕವರಿ ಆಗದ ಕಾರಣ IPLನ ಫಸ್ಟ್ ಹಾಫ್ ಅನ್ನ ಮಿಸ್ ಮಾಡಿಕೊಳ್ಳಲಿದ್ದಾರೆ. ಬೆನ್ನು ನೋವಿನಿಂದಾಗಿ IPL ಮಿಸ್ ಮಾಡಿಕೊಳ್ತಾರ ಮಿಚೆಲ್ ಮಾರ್ಷ್. ಇನ್ನು IPLನ ಮೆಗಾ ಹರಾಜಿನಲ್ಲಿ 3.40 ಕೋಟಿ ರೂಪಾಯಿಗೆ LSG ಸೇರಿದಂತ ಆಸ್ಟ್ರೇಲಿಯಾದ T20I ನಾಯಕ ಮಿಚೆಲ್ ಮಾರ್ಷ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ IPL 2025ರ ಆರಂಭದ ಪಂದ್ಯಗಳನ್ನ ಮಿಸ್ ಮಾಡಿಕೊಳ್ಳಬಹುದು. ಹೀಗೆ ಇಂಜುರಿ ಕಾರಣದಿಂದಾಗಿ ಸಾಕಷ್ಟು ಸ್ಟಾರ್ ಪ್ಲೇಯರ್ಸ್ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ರು. ಇದೀಗ IPLಗೂ ಕೂಡ ಅಲಭ್ಯರಾಗುವಂತ ಚಾನ್ಸಸ್ ಇದೆ. ಹಾಗೆ RCBಯ ಮತ್ತೊಬ್ಬ ಆಟಗಾರ ಜಾಕೋಬ್ ಬೆಥೆಲ್ ಕೂಡ ಆಡೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಹೀಗಾಗಿ ಫ್ರಾಂಚೈಸಿಗಳಿಗೆ ಹೊಸ ತಲೆಬಿಸಿ ಶುರುವಾಗಿದೆ. ನಮಸ್ಕಾರ.